ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ ರೈಟ್. ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆ ನೋಡ್ಕೊಂಡು ಹೋಗೋಣತ್ರಿ. ಸೊ ಇಲ್ಲಿ 24ರಿಂದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾವು. 24ರಿಂದ ಹಿಡಿದು 29ರ ತನಕ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ಸೇಮ್ ಅದಾವ್ರಿ. ಇದ್ರೊಳಗೆ ನಾನು ಇಷ್ಟು ಸಾಲ್ವ್ ಮಾಡಲ್ಲ. ದಟ್ ನಿಮ್ಗೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರ್ಸಾಕತ್ತೇನಿ. ಇವುದ್ರೊಳಗೆ ನಾನು ಏನ್ ಮಾಡ್ತೀನಿ ಅಂದ್ರೆ 27 ಮತ್ತು 29 ಇವು ಸ್ವಲ್ಪ ಡಿಫ್ರೆಂಟ್ ಅದಾವ್ರಿ. ಇವನ್ನ ನಾನು ಸಾಲ್ವ್ ಮಾಡಿರ್ತೀನಿ. ಉಳಿದಿದ್ದನ್ನ ನೀವೇ ಏನಪ್ಪಾ ಅಂತಂದ್ರೆ ಸಾಲ್ವ್ ಮಾಡುವಂತೀರಿ. ಓಕೆನಾ? ರೈಟ್. ಸೊ 27ನೇ ಪ್ರಶ್ನೆ ಏನದ ನೋಡ್ರಿ. -5, 7 ಮತ್ತು -1, 3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಓಕೆ ಸರಿ. ದಟ್ ಅವ್ರು ಕೊಟ್ಟಿರುವಂತಹ ಬಿಂದುಗಳನ್ನ ನಾವಿಲ್ಲಿ ತಗೊಳ್ಳೋಣ ಅಂತ. ಮೊದಲಕ್ಕೆ ಏನಪ್ಪಾ ಅಂದ್ರೆ ಒಂದು ರೇಖೆಯನ್ನ ಹಾಕೊಂಡ್ರಿ, ಸರಿನಾ? ಸೊ ಅದ್ರೊಳಗ ಒಂದು ಬಿಂದು ಎ ಆಗಿರ್ಲಿ, ಇನ್ನೊಂದು ತುದಿ ಏನಾಗಿರ್ಲಿ ಅಂತಂದ್ರೆ ಬಿ ಬಿಂದು ಆಗಿರ್ಲಿ. ಸೊ ಅದ್ರೊಳಗ ಈ 1ನೇ ಬಿಂದು ಏನೈತಿ ಅಂತಂದ್ರೆ ಇದು -5, 7 ಐತಿ. ಅದಾದ ನಂತರ ಇನ್ನೊಂದು ಏನೈತ್ರಿ ಇಲ್ಲಿ ಬಿ ಬಿಂದು -1, 3 ಐತಿ. ಇವುಗಳ ನಡುವಿನ ದೂರವನ್ನ ಕಂಡುಹಿಡಿರಿ ಅಂತಂದ್ರೆ, ಸೊ ದೂರವನ್ನ ಕಂಡುಹಿಡಿಬೇಕಂದ್ರೆ ದೂರ ಸೂತ್ರ ನಮ್ಗೆ ಗೊತ್ತು ಏನು ಅಂತಂದ್ರೆ AB = x2 - x1 x2 - x1 whole square plus y2 - y1 whole square ವರ್ಗಮೂಲ ನಮ್ಗೆ ಏನಾಗಿರ್ತೈತಿ ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಹೇಳ್ತತಿ. ಓಕೆ ಸರಿ. ಈಗ ನಮಗ ಸಮಸ್ಯೆ ಏನಪ್ಪಾ ಅಂದ್ರೆ x1 x2 ಇವನ್ ತಗೋಬೇಕು, x1 y1 x2 y2 ಇದ್ರೊಳಗೆ ಯಾವ ತಗೋಬೇಕು ಅಂತಂದ್ರೆ ನಮ್ ಕನ್ಫ್ಯೂಷನ್ ಏನಾಗತ್ರಿ. ಸೊ ಕನ್ಫ್ಯೂಷನ್ ಬೇಡ, ನೀವು ಯಾವ್ದಾದ್ರು ತಗೊಳ್ರಿ ನಡೀತೈತಿ. ಓಕೆ, ಇದನ್ನ x1 y1 ಅಂತ ತಗೊಳ್ರಿ ಅಥವಾ ಅದನ್ನ x1 y1 ಅಂತ ತಗೊಳ್ರಿ, ತೊಂದರೆ ಇಲ್ಲ. ಓಕೆನಾ? ಸರಿ. ಈಗ ದಟ್ ನಾವು ಇದನ್ನ x1 y1 ಅಂತ ತಗೊಳ್ಳೋಣ, ಇದನ್ನ x2 y2 ಅಂತ ತಗೊಳ್ಳೋಣ. ಸೊ ಆಚೆಯಿಂದ ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಆದ್ರೆ ಏನ್ ಸಮಸ್ಯೆ ಇಲ್ಲ ರೀ, ನಡೀತೈತಿ. ಓಕೆ, x2 ಅಂದ್ರೆ ಏನದರಿ -1 ಅದ, ಇಲ್ಲಿ ಮೈನಸ್ ಅದ. ಈ ಮೈನಸ್ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರ್ಲಿ. ಮೈನಸ್ ಇಲ್ಲಿ ಏನೈತಿ ಅಂತಂದ್ರೆ -5 ಐತಿ. ಇಲ್ಲಿ ಬ್ರೊಕೆಟ್ ಕಂಪ್ಲೀಟ್, ಇದು ಸ್ಕ್ವೇರ್. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. x2 - x1 -1 -5 ಹೋಲ್ ಸ್ಕ್ವೇರ್, ಇಷ್ಟು ಸೇಮ್ ಸ್ಕ್ವೇರ್ ಆಗ್ಬೇಕು ನಾವು. ಓಕೆ, ಪ್ಲಸ್ y2 - y1 3 - 7 ಹೋಲ್ ಸ್ಕ್ವೇರ್. ಸರಿನಾ? ರೈಟ್. ದಿಸ್ ಇಸ್ AB = ಪ್ರತಿ ಸಾರಿ AB ಅಂತ ಬರೆಯುವಂತ ಅವಶ್ಯಕತೆ ಇಲ್ಲ, ನಾವು ಇದನ್ನ ಇಲ್ಲೇ ಕಂಟಿನ್ಯೂ ಮಾಡೋಣ. ಓಕೆ, ಬ್ರೊಕೆಟ್ -1 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗ್ತ್ರಿ, ಪ್ಲಸ್ ಆಗತ್ತ. +5 ಸ್ಕ್ವೇರ್ ಪ್ಲಸ್ 3 - 7 ಅಂದ್ರೆ ಏನ್ ಬರ್ತ್ರಿ, -4 ಬರ್ತತಿ. -4ರ ವರ್ಗ. -1 + 5 ಅಂದ್ರೆ ಏನ್ ಬರ್ತ್ರಿ, ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳಿತೀವಿ. 5ರೊಳಗೆ 1 ಹೋದ್ರೆ 4, ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಐತಿ ಚಿಹ್ನೆ, +4 ಬರ್ತತಿ. ಅಂದ್ರೆ 4ರ ವರ್ಗ. ಕರೆಕ್ಟಾ? ಪ್ಲಸ್ -4ರ ವರ್ಗ. -4ರ ವರ್ಗ ಅಂದ್ರೆ ಏನಾಗತ್ರಿ, +16 ಬರ್ತತಿ. ಇದರ ವರ್ಗ ಮೂಲ. ಓಕೆ, ಸೊ ಇಲ್ಲಿ 4ರ ವರ್ಗ ಅಂದ್ರೆ 16 ಬರ್ತತಿ. 16 + 16 16 + 16 ಅಂದ್ರೆ ಏನ್ ಬರ್ತ್ರಿ, 32 ಬರ್ತತಿ. ಸೊ 32 ಮಾನಗಳು. ಇದು ನಮ್ಮ ಉತ್ತರ. ಇದನ್ನ ಸ್ವಲ್ಪ ನಾವು ಮುಂದುವರೆದ ಏನಪ್ಪಾ ಅಂತಂದ್ರೆ ಈ 32 ವರ್ಗ ಸಂಖ್ಯೆ ಗುಣಲಬ್ಧವಾಗಿ ಬರಿಬಹುದು. ಅಂದ್ರೆ ಯಾವ ರೀತಿ ಬರಿಬಹುದು ನಾವು, 16 2 32. 16 ಹೊರಗೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ 16ರ ವರ್ಗಮೂಲ 4 √2 ಮಾನಗಳು. ಇದು ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಆಗಿರ್ತದೆ. ಸರ್ ಇದನ್ನ ಬರ್ದು ನಡೀತೇನ್ರಿ, ತೊಂದ್ರೆ ಇಲ್ಲ. ಇದಾದ್ರೂ ಬರೀರಿ, ಇದಾದ್ರೂ ಬರೀರಿ, ಎರಡರೊಳಗೆ ಯಾವ್ದು ಬರ್ದ್ರು ಸಹಿತ ನಮಗ ಮಾರ್ಕ್ಸ್ ಕೊಟ್ಟಿರ್ತಾರೆ. ಓಕೆ ರೈಟ್. ಸೊ ಇದ್ರೊಳಗ ನೆಕ್ಸ್ಟ್ ದಟ್ 28 ಏನಪ್ಪಾ ಅಂದ್ರೆ ಈಸಿ ಅದರಿ, ಅದನ್ನ ನೀವು ಸಾಲ್ವ್ ಮಾಡ್ಕೊಡ್ರಿ. 29 ನಾನಿಲ್ಲಿ ಸಾಲ್ವ್ ಮಾಡಿರ್ತೀನಿ. ಓಕೆ, ಸೊ ಇದು ಅದೇ ರೀತಿಯಾಗಿತ್ತು ನೋಡ್ರಿ. ಏನದ ಲೆಕ್ಕ, A 5 - 7 ಮತ್ತು B 1 - 3 ಬಿಂದುಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ. ಓಕೆ, ಸೊ ನಾವೇನ್ ಮಾಡೋಣ್ರಿ, ಮೊದಲೇಕ ಲೈನ್ ಹಾಕೋತೀವಿ. ಇದು A ಬಿಂದು ಆಗಿರ್ಲಿ, ಇದು B ಬಿಂದು ಆಗಿರ್ಲಿ. A ಏನ್ ಹೇಳಕತ್ತಾರ ಅಂತಂದ್ರೆ A 5 - 7, B ಬಿಂದು ಏನೈತಿ ಅಂತಂದ್ರ 1 - 3. ಸರಿನಾ? ಇವುಗಳ ನಡುವಿನ ದೂರ ಅಂತ ಹೇಳಕತ್ತಾರ. ಸೊ ದೂರ ಸೂತ್ರ ಗೊತ್ತು ಏನ್ರಿ, AB = x2 - x1 whole square x2 - x1 whole square plus y2 - y1 whole square. ಸೊ ಈಗ ದಟ್
ಸೊ ನಾರ್ಮಲ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅದ ಮೆಥಡ್ ಅನ್ನ ಏನಂತಂದ್ರೆ ಯೂಸ್ ಮಾಡ್ಕೊಂಡು ಲೆಕ್ಕ ಸಾಲ್ವ್ ಮಾಡ್ಬಿಡ್ತಾರ. ಆದ್ರ ಒಂದಿಷ್ಟು ಹುಡುಗರು ಎಕ್ಸ್ಟ್ರಾರ್ಡಿನರಿ ಇರ್ತಾರ್ರಿ, ನಾ ಇನ್ನೂ ಹೆಚ್ಚಿಗೆ ಕಲಿಬೇಕು ಅಂತಂದೇಳಿ ಅನ್ಕೋತಿರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ ನಾವ್ ಹೇಳಿದ್ದನ್ನ ಬಿಟ್ಟು ಬೇರೆ ಅದನ್ನ ಪ್ರಯತ್ನ ಮಾಡ್ತಾರ. ಸೊ ಯಾವ ರೀತಿ ಅಂತಂತಂದ್ರೆ ನಾನು ಇಲ್ಲಿ ನಿಮ್ಗೆ ಏನ್ ಹೇಳಿದ್ದೆ ಅಂತಂದ್ರೆ ಇಲ್ಲಿ ಇದನ್ನ x1 y1 ಇದನ್ನ x2y2 ಅಂತ ತಗೊಂತ ಹೇಳಿದ್ನಲ್ರಿ, ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಇದನ್ನ x1 y1 ಇದನ್ನ x2y2 ಅಂತ ಹೇಳಿ ತಗೊಂಡು ಮಾಡ್ತಿರ್ತಾರ. ಓಕೆನಾ? ಸರಿ, ಈಗ ನಾನು ಇಲ್ಲಿ ಏನ್ ತಗೋತಾನಲ್ಲ ಅದನ್ನ ಬಿಟ್ಟು ನೀವೇನಪ್ಪಾ ಅಂದ್ರೆ ಬೇರೆದನ್ನ ತಗೊಂಡ್ ಮಾಡ್ರಿ. ಓಕೆ, ಸೊ ಇಲ್ಲಿ ನಾ ಇದನ್ನ x1 y1 ಇದನ್ನ x2 y2 ಅಂತ ತಗೋತೀನಿ. ಹಂಗಂದ್ರೆ ಇದೇನಾಗತ್ರಿ x2 ಮೈನಸ್ x1 1 ಮೈನಸ್ 5 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 y2 ಅಂದ್ರೆ ಏನದ್ರಿ -3 ಮೈನಸ್ y1 ಅಂದ್ರೆ ಏನೈತ್ರಿ -7 ಹೋಲ್ ಸ್ಕ್ವೇರ್. ಓಕೆ, ಇದನ್ನ ಬರೆಯುವಾಗ ಸ್ವಲ್ಪ ಹುಷಾರಾಗಿರ್ರಿ. ಬರೀ -7 ಮೇಲೆ ನಾವು ವರ್ಗ ಹಾಕೋದಲ್ಲ, ಬ್ರಾಕೆಟ್ ಹಾಕಿ ವರ್ಗ ಹಾಕ್ಬೇಕು, ಇದರ ವರ್ಗ ಮೂಲ. ಓಕೆನಾ? ರೈಟ್. ಸೊ 1 ಮೈನಸ್ 5 ಅಂದ್ರೆ ಏನ್ ಬರ್ತರಿ -4 ಬರ್ತೈತಿ. ಹೌದಾ? -4 ವರ್ಗ ಪ್ಲಸ್ -3 ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತಾ, ಪ್ಲಸ್ 7 ವರ್ಗ ಎಲ್ಲಾದ್ರದ್ದು ವರ್ಗ ಸೇರಿ ವರ್ಗಮೂಲ. -4 ವರ್ಗ ಅಂದ್ರೆ ಏನಾಗತ್ರಿ ಪ್ಲಸ್ 16 ಆಗುತ್ತೆ. -4 ಗುಂಡ್ಲೆ -4 ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 -3 ಪ್ಲಸ್ 7 7 3 ಹೋದ್ರೆ ಎಷ್ಟ್ರಿ +4 ಬರ್ತೈತಿ. 4 ವರ್ಗ ಇದರ ಎರಡರದ್ದು ವರ್ಗಮೂಲ. ಸರಿನಾ? 16 ಪ್ಲಸ್ 4 4 16 ಎರಡು ಸೇಮ್ ಬರಾಕತ್ತಲ್ರಿ ಉತ್ತರ. ಎರಡು ಲೆಕ್ಕ ಸೇಮ್ ಅದಾವ ನೋಡ್ರಿ. ಇಲ್ಲಿ -5 7 ಐತಿ, ಇಲ್ಲಿ 5 -7 ಐತಿ, ಇಲ್ಲಿ -1 3 ಐತಿ, ಇಲ್ಲಿ 1 -3 ಐತಿ. ಸ್ವಲ್ಪ ಚಿಹ್ನೆಯನ್ನ ಬದಲು ಮಾಡಿದಾನ. ಓಕೆನಾ? ಎರಡು ಲೆಕ್ಕ ಬೇರೆ ಬೇರೆ ಅದಾವೆ. ರೈಟ್. 16 ಪ್ಲಸ್ 16 ಅಂದ್ರೆ ಏನಾಗತ್ರಿ √32 ಆಗುತ್ತೆ. ಇದನ್ನಾದ್ರೂ ಬರೀರಿ, ಇಲ್ಲ ಅಂದ್ರೆ ಇದನ್ನ ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರೀಬಹುದು. 16 ವರ್ಗ ಸಂಖ್ಯೆ, ಅದು ಹೊರಗಡೆ ಬಂದ್ರೆ ಅದ್ರ ವರ್ಗಮೂಲ 4 ಆಗುತ್ತೆ. 4√2 ಮಾನಗಳು ಈ ಎರಡು ಬಿಂದುಗಳ ನಡುವಿನ ದೂರ ಆಗಿರ್ತದೆ. ಓಕೆ, ಚಿಹ್ನೆಗಳ ಬಗ್ಗೆ ಹುಷಾರಾಗಿರ್ರಿ. ನಮ್ಮ ಲೆಕ್ಕವನ್ನ ಏನ್ ಮಾಡ್ತಾವ ಅಂತಂದ್ರೆ ಈ ಪ್ಲಸ್ ಮೈನಸ್ ಏನ್ ಮಾಡ್ತಾವ ಅಂದ್ರೆ ಹಾಳು ಮಾಡಿರ್ತಾವ. ಓಕೆ, ರೈಟ್. ನಂತರ ಸೊ ದಟ್ 30ನೇ ಲೆಕ್ಕ ಏನು ನೋಡ್ರಿ, P 2 - 3 ಮತ್ತು Q XY ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ Y ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡನ್ರಿ. ಮೊದ್ಲೇಕ ಈ ಎರಡು ಬಿಂದುಗಳನ್ನ ಕೊಟ್ಟು ಇದ್ರ ದೂರವನ್ನ ಕಂಡುಹಿಡಿರಿ ಅಂತ ಹೇಳ್ತಿದ್ದ. ಈಗ ಏನ್ ಮಾಡಕತ್ತಾನ್ರಿ, ದೂರ ಅವರ ಕೊಡಾಕತ್ತಾರ, ಆ ಎರಡು ಬಿಂದುಗಳು ಒಂದು ವ್ಯಾಲ್ಯೂ ಏನಂದ್ರೆ ಮಿಸ್ ಮಾಡಾಕತ್ತಾರ, ಅದನ್ನ ಕಂಡುಹಿಡಿ ಅಂತ ಹೇಳಾಕತ್ತಾರ್ರಿ. ಸರಿನಾ? ರೈಟ್. 30ನೆಯ ಲೆಕ್ಕ ಏನ್ರಿ, P 2 - 3 ರೇಖೆಯನ್ನು ಹಾಕೊಳ್ಳೋಣಂತ. P ಬಿಂದು 2 - 3 ಐತಿ. ಅದಾದ ನಂತರ Q ಬಿಂದು ಏನೈತ್ರಿ 10y ಐತಿ. ಓಕೆ, ರೈಟ್. ಸಾರಿ, ಇವೆರಡರ ನಡುವಿನ ದೂರ ಏನೈತಿ ಅಂತಂದ್ರೆ 10 ಮಾನಗಳು ಐತಿ. ಸಾರಿ. ಓಕೆ, ಹಂಗಂದ್ರ ಈ y ಬೆಲೆಯನ್ನ ಕಂಡಿಡ್ರಿ ಅಂತ ಕೇಳಕತ್ತಾರ್ರಿ. ಓಕೆ, ರೈಟ್. PQ ಇದನ್ನ ನಡುವಿನ ದೂರ ನಾವೇನಂತ ಬರ್ಕೋತೀವಿ ಅಂದ್ರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x1 y1 ಯಾವ ತಗೊಳ್ಳೋಣ, x2 y2 ಯಾವ ತಗೊಳ್ರಿ, ಯಾವ ತಗೊಂಡ್ರು ನಡೀತೈತಿ. ಇದನ್ನ x1 y1 ಅನ್ಕೋತೀನಿ, ಇದನ್ನ x2 y2 ಅಂತ ಅನ್ಕೊಂಡಿರ್ತೇನೆ. ಓಕೆ, ರೈಟ್. ಸೊ ದಿಸ್ ಇಸ್ ಈಕ್ವಲ್ ಟು PQ ಅಂದ್ರೆ ಏನೈತ್ರಿ 10 ಐತಿ, is equal to square root of x2 minus x1 10 minus 2 square plus y2 minus y1 y minus ಇಲ್ಲಿ -3 ಐತ್ರಿ, 2 ಮೈನಸ್ ಬರ್ತಾವು. ನಾವು ಒಂದ ಮೈನಸ್ ಬರ್ಕೊಂಡು ಅಂದ್ರೆ ನಮ್ ಲೆಕ್ಕ ತಪ್ಪಾಕೈತಿ, ಹುಷಾರಾಗಿರ್ರಿ. ಓಕೆ, ಹೋಲ್ ಸ್ಕ್ವೇರ್ is equal to ಇದು ಈ ಕಡೆ ಹತ್ತದ್ರಿ, 10 - 2 ಅಂದ್ರೆ 8 ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ y ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, y ಪ್ಲಸ್ 3 ಹೋಲ್ ಸ್ಕ್ವೇರ್. ಇದರದ್ದು ಏನದರಿ, ಇದು ಸ್ಕ್ವೇರ್ ರೂಟ್ ಐತಿ. ಓಕೆ, ರೈಟ್. ಈಗ ನಮ್ಗೆ ಇಲ್ಲಿ ಸ್ಕ್ವೇರ್ ರೂಟ್ ಅದಲ್ರಿ, ಈಗ ಸ್ಕ್ವೇರ್ ರೂಟ್ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ, ಎರಡು ಕಡೆ ವರ್ಗ ತಗೋತೀವಿ. ಓಕೆ, ಇಲ್ಲೇ ಬರ್ದ್ಬಿಡೋಣ. ಸೊ ಡೈರೆಕ್ಟ್ ಆಗಿ ಇಲ್ಲ ರೀ, ಅದನ್ನ ಬರ್ದ್ಬಿಡೋಣ ಅಂತ. ಓಕೆ, ಎರಡು ಬದಿ ವರ್ಗ ತೆಗೆದುಕೊಳ್ಳಲಾಗಿ, ಎರಡು ಬದಿ ವರ್ಗ ತೆಗೆದುಕೊಳ್ಳಲಾಗಿ. ಓಕೆ, ಸೊ ಎರಡು ಬದಿ ವರ್ಗ ತಗೊಂಡಿ ಅಂತಂದ್ರೆ ಏನಾಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ, ಇದು ಏನಾಗುತ್ತೆ ಅಂತಂದ್ರೆ ಇದು ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಪೂರ್ತಿ ಕ್ಯಾನ್ಸಲ್ ಆಗತ್ರಿ. 10 ವರ್ಗ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ 100 ಬರ್ತೈತಿ.
ಇಲ್ಲಿ 8ರ ವರ್ಗ ಅಂದ್ರೆ ಇಲ್ಲಿ ಇದು 64 ಬರ್ತೈತಿ ಪ್ಲಸ್ y ಪ್ಲಸ್ 3ರ ವರ್ಗ. ಓಕೆನಾ? ಸರಿ, y ಪ್ಲಸ್ 3ರ ವರ್ಗ. ಸರ್ ಇದನ್ನ ನಾವು ಬಿಡಿಸ್ಕೊಂಡ್ಬಿಡೋಣತ್ರಿ. ಅವಸರ ಬೇಡ್ರಿ, ಮೊದ್ಲಕ್ಕೆ ಇದು ನಮ್ಗೆ ಒಂದೊಂದಾಗಿ ಮುಗ್ಲಿ. ಡೈರೆಕ್ಟ್ ಆಗಿ ನಾವು ಒಂದೊಂದು ಸ್ಕ್ವೇರ್ ರೂಟ್ ತಗೊಂಡ್ವಿ ಅಂದ್ರೆ ನಮ್ಗೆ ನೀಟಾಗಿ ಹೋಗ್ಬಿಡ್ತೈತಿ. ಓಕೆನಾ? ರೈಟ್. 64 ಈ ಕಡೆ ಬಂದ್ರೆ ಏನಾಗತ್ರಿ? 100 ಮೈನಸ್ 64 ಇಸ್ ಈಕ್ವಲ್ ಟು y ಪ್ಲಸ್ 3ರ ವರ್ಗ. 164 ಹೋದ್ರೆ ಎಷ್ಟ್ರಿ? 36 ಇಸ್ ಈಕ್ವಲ್ ಟು y ಪ್ಲಸ್ 3ರ ವರ್ಗ. ಓಕೆ, ಸೊ ಈಗ ನಮ್ಗೆ y ಪ್ಲಸ್ 3 ಇದೇನ್ರಿ? ನಾ ಈ ಕಡೆ ಬರ್ಕೋತೀನಿ ಇದನ್ನ. y ಪ್ಲಸ್ 3ರ ವರ್ಗ ಇಸ್ ಈಕ್ವಲ್ ಟು 36. ಅದನ್ನ ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಬರ್ಕೊಂಡಿದೀವಿ. ಓಕೆ, ಸೊ ಇದು ಸ್ಕ್ವೇರ್ ಹೋಗ್ಬೇಕಂತಂದ್ರೆ ನಾವೇನ್ ಮಾಡ್ತೀವ್ರಿ? ಎರಡೂ ಕಡೆ ವರ್ಗಮೂಲ ತಗೋತೀವಿ. y ಪ್ಲಸ್ 3 ಇಸ್ ಈಕ್ವಲ್ ಟು 36ರ ವರ್ಗಮೂಲ ಪ್ಲಸ್ ಆರ್ ಮೈನಸ್. ಓಕೆ ಸರಿನಾ? ಪ್ಲಸ್ ಆರ್ ಮೈನಸ್. ಸರ್ ಪ್ಲಸ್ ಅಷ್ಟ ತಗೊಂಡಿದ್ರೆ ನಡೀತಲ್ರಿ. ಇಲ್ಲಿ ನಾವು ಮಾಡ್ತಾ ಇರುವಂತ ಲೆಕ್ಕ ನಿರ್ದೇಶಾಂಕ ಲೆಕ್ಕಗಳದಾವ್. ಇಲ್ಲಿ ಪ್ಲಸ್ ಉತ್ತರ ಬರ್ಬೋದು, ಮೈನಸ್ ಉತ್ತರ ಬರ್ಬೋದು. ಆದ್ರ ಒಂದ್ ನೆನ್ಪಿಟ್ಕೊಳ್ರಿ, ದೂರವನ್ನ ಹೇಳ್ಬೇಕಾಗಿತ್ತು. ದೂರವನ್ನ, ದುಡ್ಡನ್ನ, ಎಷ್ಟು ವಿದ್ಯಾರ್ಥಿಗಳದಾರ ಇವನ್ನ ನಾವು ನಂಬರ್ನ ಹೇಳ್ಬೇಕಾಗಿತ್ತು ಅಂದ್ರೆ, ಎಷ್ಟು ಸಂಖ್ಯೆಗಳದಾವು ಅಂತ ಹೇಳ್ಬೇಕಾಗಿತ್ತು ಅಂದ್ರ ಅಲ್ಲಿ ಬರೀ ಪ್ಲಸ್ ಅಷ್ಟ ತಗೋತೀವಿ, ಮೈನಸ್ ತಗೊಳ್ಳಲ್ಲ. ಓಕೆನಾ? ಅದ್ರ ಮೇಲೆ ಲಕ್ಷ್ಯ ಇರ್ಲಿ. ಓಕೆ, y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 36. ಹಂಗಾದ್ರೆ ಇದೇನಾಗತ್ರಿ? y ಪ್ಲಸ್ 3 ಇಸ್ ಈಕ್ವಲ್ ಟು 36 ವರ್ಗಮೂಲ ಏನ್ರಿ? 6 ಪ್ಲಸ್ ಅಥವಾ ಮೈನಸ್ 6 ಅಂದ್ರೆ y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆದ್ರೂ ಪ್ಲಸ್ 6 ಆದ್ರೂ ಆಗಿರ್ಬೋದು, y ಪ್ಲಸ್ 3 ಇಸ್ ಈಕ್ವಲ್ ಟು ಮೈನಸ್ 6 ಆದ್ರೂ ಆಗಿರ್ಬೋದು. ಓಕೆನಾ? ಈ 3 ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ 3 ಆಕೈತಿ. 6 ಮೈನಸ್ 3, 6 3 ಹೋದ್ರೆ ಏನಾಗುತ್ತಂದ್ರೆ 3 ಬರ್ತೈತಿ. ಅಂದ್ರೆ ಈ y ಬೆಲೆ ಪ್ಲಸ್ 3 ಆಗಿರ್ಬೋದು, ಅಥವಾ ಈ ಪ್ಲಸ್ 3 ಬಲಗಡೆ ಹೋದ್ರೆ ಏನಾಗ್ತಂದ್ರೆ ಮೈನಸ್ 3 ಆಗ್ತತಿ. ಅಂದ್ರೆ y ಇಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 6 ಮೈನಸ್ 3 ಅಂತಂದ್ರೆ ಮೈನಸ್ 9. ಓಕೆನಾ? ಸೊ ದಟ್ ಅದರ ಬೆಲೆ ಪ್ಲಸ್ 3 ಆದ್ರೂ ಆಗಿರ್ಬೋದು, ಮೈನಸ್ 9 ಆದ್ರೂ ಆಗಿರ್ಬೋದು. ಎರಡಕ್ಕೂ ಏನಪ್ಪಾ ಅಂತಂದ್ರೆ ಇದು 10 ಮಾನಗಳೇ ಆಗಿರ್ತತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 31ನೇ ಲೆಕ್ಕ. ಸೊ 30ನೇ ಲೆಕ್ಕ ಯಾವ ರೀತಿ ಐತಿ, 31ನೇ ಲೆಕ್ಕ ಸಹಿತ ಅದೇ ರೀತಿ ಐತಿ. ಸೊ ಅದನ್ನ ನೀವೇನಪ್ಪಾ ಅಂತಂದ್ರೆ ಮಾಡಾಕ ಟ್ರೈ ಮಾಡ್ರಿ. ಓಕೆನಾ? ರೈಟ್. ಸೊ ನಂತರ ನಾ 32ನೇ ಲೆಕ್ಕವನ್ನು ಸಾಲ್ವ್ ಮಾಡಿರ್ತೇನ್ರಿ. 32ನೇ ಲೆಕ್ಕ ಗ್ರಾಫಿಕ್ ಸಂಬಂಧಪಟ್ಟಂಗ ಐತಿ. ಏನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಪಿ ಕ್ಯೂ ನ ಉದ್ದವನ್ನು ದೂರ ಸೂತ್ರ ಸಹ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಇದನ್ನ ಏಪ್ರಿಲ್ ಒಳಗ 2024 ಕೇಳಿರುವಂತಹ ಪ್ರಶ್ನೆ ಐತಿ. ಓಕೆನಾ? ಸೊ ಇಲ್ಲಿ ಪಿ ಕ್ಯೂ ಗಳ ನಿರ್ದೇಶಾಂಕಗಳನ್ನ ಬರಿ ಅಂದ್ರಿ. ಪಿ ಕ್ಯೂ, ಪಿ ಅನ್ನೋದು ಏನೈತ್ರಿ, ಇಲ್ಲಿಯೂ ಏನಪ್ಪಾ ಅಂದ್ರೆ ಇದು ಅಡ್ಡ ತಗೊಂಡೋದಂದ್ರೆ ಇಲ್ಲಿ y ಅಕ್ಷವನ್ನ ಒಂದು ಏನ್ರಿ ಒಂದ್ರ ಮೇಲೆ ಇದು ಕಟ್ ಮಾಡಾಕತ್ತೈತಿ, ಎಕ್ಸ್ ಅಕ್ಷವನ್ನ ಒಂದ್ರ ಮೇಲೆ ಕಟ್ ಮಾಡಾಕತ್ತೈತಿ. ಹಂಗಂದ್ರೆ ಈ ಪಾಯಿಂಟ್ ಏನಾಗಿರ್ತೈತಿ ಅಂತಂದ್ರೆ 1 1 ಆಗಿರ್ತೈತಿ. ಓಕೆನಾ? ರೈಟ್. ಸೊ ಕ್ಯೂ ನಿರ್ದೇಶಾಂಕಗಳನ್ನ ಬರಿ ಅಂತಂದ್ರೆ ಏನಾಗಿರ್ತೈತ್ರಿ? ಸೊ ಕ್ಯೂ ನಿರ್ದೇಶಾಂಕಗಳು ಫಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ ಅಕ್ಷದವನ್ನ ತಗೋತೀವಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇದು 5ರ ಮೇಲೆ ಏನಪ್ಪಾ ಅಂದ್ರೆ 5ರ ಮೇಲೆ ಬಿಂದು ಬಂದೈತಿ ಇದು. ಆನಂತರ ಇದು y ಅಕ್ಷವನ್ನ ನೋಡಿದ್ವಿ ಅಂದ್ರೆ ಇಲ್ಲಿ 4 ಐತಿ. ಹಂಗಂದ್ರೆ ಈ ಬಿಂದು ಏನಾಗಿರ್ತೈತಿ ಅಂದ್ರೆ 5 4 ಆಗಿರ್ತೈತಿ. ಓಕೆನಾ? ಸರಿ, ಇದನ್ನ ನಾನು ಇಲ್ಲಿ ಮೇಲ್ಗಡೆ ಬರಿತೀನಿ. ಇದು 1 1 ಆಗಿರ್ತೈತಿ. ಆನಂತರ ಇದು 5 4 ಆಗೈತಿ. ಸೊ ಇದರಿಂದ ಮುಂದೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇವುಗಳ ನಡುವಿನ ದೂರವನ್ನ ಕಂಡುಹಿಡಿ ಅಂತಂದ್ರ, ಸೊ ನಾವು ಆಲ್ರೆಡಿ ಅದನ್ನ ಲೆಕ್ಕ ಮಾಡಿದೀವಿ. ದೂರ ಸೂತ್ರದ ಸಹಾಯದಿಂದ ನಾವ್ ಇದನ್ನ ಮಾಡ್ಬೇಕಾಗೈತಿ. ಓಕೆ, ಸೊ ನಾವೇನ್ ಮಾಡ್ತೀವ್ರಿ, ದಟ್ ಸೂತ್ರ ಏನದ? x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸರಿನಾ? ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಅಂತ ಲೆಕ್ಕ ಕಷ್ಟದಿಲ್ಲ ರೀ. ಸ್ವಲ್ಪ ಇದನ್ನ ನಾವು ಥಿಂಕ್ ಮಾಡೋ ತರ ಏನಪ್ಪಾ ಅಂತಂದ್ರೆ ಸ್ವಲ್ಪ ಟ್ವಿಸ್ಟ್ ಕೊಡ್ತಾನ. ಓಕೆ, ರೈಟ್. ಸೊ x2 ಮೈನಸ್ x1 5 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 4 ಮೈನಸ್ 1 ಸ್ಕ್ವೇರ್. 5 ಮೈನಸ್ 1 ಅಂದ್ರೆ ಏನ್ ಬರ್ತ್ರಿ? 4 ಬರ್ತೈತಿ. 4ರ ವರ್ಗ ಪ್ಲಸ್ 4 ಮೈನಸ್ 1 ಅಂತಂದ್ರೆ 3 ಬರ್ತೈತಿ. 3ರ ವರ್ಗ. ಸರಿನಾ? 4ರ ವರ್ಗ ಅಂದ್ರೆ ಎಷ್ಟ್ರಿ? 16. 3ರ ವರ್ಗ ಅಂದ್ರೆ 9. 16 ಪ್ಲಸ್ 9 ಅಂದ್ರೆ ಏನ್ ಬರ್ತೈತಿ ಅಂದ್ರೆ 25 ಬರ್ತೈತಿ. 25ರ ವರ್ಗ ಮೂಲ ಅಂದ್ರೆ ಏನ್ ಬರ್ತೈತ್ರಿ? 5 ಮಾನಗಳು ಬರ್ತತಿ. ಓಕೆನಾ? ಸರಿ, ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರ ಏನಾಗೈತಿ ಅಂತಂದ್ರೆ 5 ಮಾನಗಳು ಆಗಿರ್ತತಿ.
ಓಕೆ ಸರಿ. ಈಗ ಒಂದಿಷ್ಟು ಹುಡುಗರು ಕೇಳ್ತಾರ್ರಿ, ಆಗಲ್ ಪ್ಲಸ್ ಆರ್ ಮೈನಸ್ ತಗೊಂಡಿದ್ರಿ, ಇಲ್ಲಿ ಬರೀ ಪ್ಲಸ್ ಅಷ್ಟು ತಗೊಳಾಕತ್ತಿರಲ್ಲ. ಯಾಕಂದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ದೂರ ಯಾವಾಗ್ಲೂ ಋಣಾತ್ಮಕವಾಗಿರಲ್ಲ, ನೆಗೆಟಿವ್ ಇರೋಲ್ರಿ, ಪಾಸಿಟಿವ್ ಇರ್ತೈತಿ. ಹಿಂಗಾಗಿ ನಾವು ಮೈನಸ್ ತಗೊಂಡಿಲ್ಲ, ಬರೀ ಪ್ಲಸ್ ಅಷ್ಟ ತಗೊಳಿಕತ್ತೀವಿ. ಓಕೆ ರೈಟ್. ನಂತರ 33ನೆಯ ಪ್ರಶ್ನೆ. ಇವು ಸ್ವಲ್ಪ ಇಲ್ಲಿಂದ ಡಿಫರೆಂಟ್ ಅದ ನೋಡ್ರಿ. ಲೆಕ್ಕ ಏನದ ನೋಡ್ರಿ, -6 10 ಮತ್ತು 3 -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -4 6 ಬಿಂದುವಿನ ಯಾವ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಸ್ವಲ್ಪ ಸಾವಕಾಶ ಸಮಾಧಾನದಿಂದ ಓದಿದ್ರೆ ಲೆಕ್ಕ ಚೆನ್ನಾಗಿ ಅರ್ಥ ಆಗ್ತೈತಿ, ಅಂತರ ನಾವು ಮಾಡ್ಲಿಕ್ಕೆ ಸಹಾಯ ಆಗ್ತೈತಿ. ಜುಲೈ 2022ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ನಮಗೆ ಸ್ಪೇಸ್ ಬೇಕು, ಈ ಕಡೆ ಬರ್ಕೊಳ್ಳೋಣ ಅಂತ. 33ನೇ ಲೆಕ್ಕ ಏನದ ನೋಡ್ರಿ, -6 10. ಓಕೆ, ಒಂದು ಬಿಂದು ಏನೈತಿ ಅಂತಂದ್ರೆ -6 10 ಐತಿ. ಓಕೆ, -6 10 ಐತಿ ಒಂದ್ ಕಡೆ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಓಕೆ 3 -8 ಐತಿ. ಓಕೆ, ಇದೇನದರಿ 3 -8 ಐತಿ. ಓಕೆ, ಸೇರಿಸುವ ರೇಖಾಖಂಡವು -4 6 ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ. ಸೊ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ಬಿಂದು ಐತಿ, ಎಲ್ಲಾದ್ರೂ ತಗೊಳ್ರಿ, ಅದನ್ನ ಸಿ ಅಂತ ತಗೋತೀನಿ. ಅದರದ ಇದೇನಪ್ಪಾ ಅಂತಂದ್ರೆ ನಿರ್ದೇಶಾಂಕಗಳು ಏನದಾವ್ರಿ, -4 6. ಹಾಗಾದರೆ ಇದು ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ? ಈ M1 ಅನುಪಾತ M2 ಏನ್ ಬರ್ತಲ್ಲ ಇದನ್ನ ಕಂಡಿಡ್ರಿ ಅಂತ ಹೇಳಾಕತ್ತಾರ. ಅರ್ಥ ಆಯ್ತ್ರಿ? ಸರಿ, ಇದನ್ನ ನಾವು ಕಂಡುಹಿಡಬೇಕು ಅಂತಂದ್ರೆ ನಾವು ಯಾವ ಸೂತ್ರವನ್ನು ಬಳಸ್ತೀವಿ ಅಂತಂದ್ರ ದಟ್ ಏನ್ರಿ ಸೆಕ್ಷನ್ ಫಾರ್ಮುಲಾ ಅಂತ ಏನ್ ಬರ್ತದಲ್ಲ ಅದನ್ನ ನಾವಿಲ್ಲಿ ಬಳಸಿರ್ತೀವಿ. ಸರಿನಾ? ಅದೇನಂತ ನೋಡ್ರಿ, ಎಕ್ಸ್ ನಿರ್ದೇಶಾಂಕ ಏನ್ ಬರ್ತದ, M1 x2 ಪ್ಲಸ್ M2 x1 ಓಕೆ ಡಿವೈಡೆಡ್ ಬೈ M1 ಪ್ಲಸ್ M2. ಆ ನಂತರ y ನಿರ್ದೇಶಾಂಕ ಏನದರಿ, ದಟ್ M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2 ಆಗಿರ್ತೈತಿ. ಓಕೆ, ಅದನ್ನ ಬರ್ಕೊಳ್ಳೋದಿಲ್ಲ ರೀ, ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಎಕ್ಸ್ ನಿರ್ದೇಶಾಂಕವನ್ನ ಮಾತ್ರ ತಗೋತೀನಿ. ಓಕೆ, ಸೊ ಎಕ್ಸ್ ನಿರ್ದೇಶಾಂಕ ಅಂದ್ರೆ ಇಲ್ಲೇನೈತ್ರಿ -4 ಐತಿ. ಸೊ ಅದನ್ನ ಇಲ್ಲಿ ಬರ್ಕೋತೀನಿ. ಓಕೆನಾ? ಸರಿ, ಬೇಕಾದ್ರೆ ಇಲ್ಲ ಅಂತಂದ್ರೆ ಇದನ್ನ ಜಸ್ಟ್ ಎಕ್ಸ್ ಅಂತ ಬರೀರಿ. ಓಕೆ, ಸೊ ಈ y ನಿರ್ದೇಶಾಂಕ ಯಾಕೆ ತಗೋತಾ ಇಲ್ಲ, ಇಲ್ಲೂ ಸಹಿತ M1 M2 ಅದಾವ್ರಿ, ಅಲ್ಲೂ ಸಹಿತ M1 M2 ಇರ್ತಾವು. ಸೊ ಎರಡರೊಳಗೆ ಒಂದು ಮಾಡಿದ್ರೆ ಸಹಿತ ನಮ್ಗೆ ನಡೀತಿರ್ತೈತಿ, ಎರಡನೇದ್ ಮಾಡಿದ್ರೆ ಸಹಿತ ಎರಡೂ ಏನಪ್ಪಾ ಅಂದ್ರೆ ಉತ್ತರ ಸೇಮ್ ಬರ್ತಾವ. ನಾನು ಇಲ್ಲಿ ಎಕ್ಸ್ ತಗೊಂಡಿನಿ ಅಂತಂದ್ರ ನೀವೇನ್ ಮಾಡ್ರಿ ಅಂತಂದ್ರ y ತಗೊಂಡ್ ಮಾಡ್ರಿ, ನಿಮ್ಗೆ ಆನ್ಸರ್ ಸೇಮ್ ಬರ್ತಾವಿಲ್ಲ ಅಂತ ಚೆಕ್ ಮಾಡ್ರಿ. ಓಕೆನಾ? ರೈಟ್. ಸೊ M1 ಅಂದ್ರೆ ಏನೈತ್ರಿ ಗೊತ್ತಿಲ್ಲ, ಹಂಗ ಬರ್ಕೋತೀವಿ. M1 x2 ಅಂದ್ರೆ ಏನೈತ್ರಿ 3 ಅದ. ಓಕೆ, M1 ಗುಣ್ಲೆ 3, M2 ಗುಣ್ಲೆ x1 ಅಂದ್ರೆ ಏನೈತ್ರಿ -6 ಐತಿ. ಬಾಗ್ಲೆ M1 ಪ್ಲಸ್ M2 ಅವು ವ್ಯಾಲ್ಯೂ ಗೊತ್ತಾ ನಮ್ಗೆ, ಬೆಲೆಗಳು ಗೊತ್ತಾ ಇಲ್ಲ ರೀ, ಹಂಗ ಬರ್ಕೊಳ್ಳಂತ. ಎಕ್ಸ್ ಅಂದ್ರೆ ಏನದರಿ ಇಲ್ಲಿ -4 ಐತಿ. ಓಕೆನಾ? ಸರಿ, ಇದನ್ನ ಬಲಗಡೆ ತಗೊಂಡು ಹೋಗೋಣ. 3 ಗುಣ್ಲೆ M1 ಗುಣ್ಲೆ 3 ಅಂದ್ರೆ ಏನಾಗತ್ರಿ 3 M1 ಆಕೈತಿ. ಸರಿನಾ? 3 M1 M2 ಇಂಟು -6 ಅಂದ್ರೆ ಏನಾಗತ್ರಿ -6 M2. ಇದು ಬಲಗಡೆ ಹೋಗ್ಲಿ ಅಂದ್ರೆ ಇದು ಬಾಗ್ಲೆ ಇದ್ದು ಈ ಕಡೆ ಬಂದ್ರೆ ಏನಾಗುತ್ತೆ ಗುಣ್ಲೆ ಆಗತ್ತ, -4 ಗುಣ್ಲೆ M1 ಪ್ಲಸ್ M2. ಓಕೆ, ಸೊ ನಾ ಇದನ್ನ ಹಿಂಗ ಬರ್ಕೋತೀನಿ, 3 M1 -6 M2. ಇದನ್ನ ಕುಡ್ಸಾಕ ಬರೋಲ್ಲ, ಕಳ್ಯಾಕ ಬರೋಲ್ಲ, ಹೌದ್ರಿ? ರೈಟ್. -4 ಗುಣ್ಲೆ M1 ಅಂದ್ರಿ -4 M1 ಪ್ಲಸ್ ಬರಲ್ಲ, ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ ಬರ್ತೈತಿ, ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ ಬರ್ತೈತಿ. ಅಂದ್ರೆ ಇದೇನಾಗತ್ರಿ -4 M2 ಆಗ್ತೈತಿ. ಓಕೆ, ಈಗ ಏನ್ ಮಾಡೋಣ ಅಂದ್ರೆ M1 ಗಳನ್ನ ಒಂದ್ ಕಡೆ ಬರ್ಕೊಳ್ಳೋಣ, M2 ಗಳನ್ನ ಒಂದ್ ಕಡೆ ಬರ್ಕೊಳ್ಳೋಣ. -4 M2 ಈ ಕಡೆ ಬರ್ಲಿ, ಸಾರಿ, ಈ -4 M1 ಈ ಕಡೆ ಬರ್ಲಿ, ಇದು ಆ ಕಡೆ ಹೋಗ್ಲಿ. ಅಂದ್ರೆ ಇದೇನಾಗತ್ರಿ 3 M1, ಇದು ಈ ಕಡೆ ಬಂದ್ರೆ ಏನಾಗತ್ರಿ +4 M1 ಆಗುತ್ತೆ. ಇದು ಬಲ್ಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ -4 M2 ಆಲ್ರೆಡಿ ಇಲ್ಲ ಐತಿ, -4 M2 -6 M2 ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ +6 M2 ಆಗುತ್ತೆ. ಓಕೆ, 4 3 4 7 M1 is equal to -4 M2 +6, -4 +6 ಅಂದ್ರೆ 6 4 ಹೋದ್ರೆ ಏನ್ ಬರ್ತ್ರಿ 2 ಬರ್ತೈತಿ, 2 M2 ಈ ಕಡೆ ಬರ್ಲಿ, 7 ಈ ಕಡೆ ಬರ್ಲಿ, ಅಂದ್ರೆ ಇದೇನಾಗುತ್ತೆ M1 ಬಾಗ್ಲೆ M2 is equal to 2 ಬಾಗ್ಲೆ 7 ಆಗುತ್ತೆ. ಸರಿನಾ? ರೈಟ್. ಓಕೆ, ಸೊ ಇಲ್ಲಿ ಏನಂತಂದ್ರೆ ಇವೆರಡರ ಗುಣಾಕಾರ ಐತಿ, ಇದು ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ, ಇವೆರಡರ ಗುಣಾಕಾರ ಐತಿ, ಈ ಕಡೆ ಬಂದ್ರೆ
ಭಾಗಾಕಾರ ಆಗುತ್ತೆ. ಸೊ ಇದನ್ನ ನಾವು ಇನ್ನೊಂದು ರೀತಿ ಯಾವ ರೀತಿ ಬರೀಬಹುದ್ರಿ, ಇದನ್ನ ಯಾವ ರೀತಿ ಬರೀಬಹುದು ಅಂದ್ರೆ m1 ಅನುಪಾತ m2 ಇಸ್ ಈಕ್ವಲ್ ಟು 2:7 ಆಗಿರ್ತೈತಿ. ಸರಿನಾ? ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ನೀವು y ನಿರ್ದೇಶಾಂಕವನ್ನ ತಗೊಂಡ್ರೆ ನೀವು ಲೆಕ್ಕ ಮಾಡ್ರಿ, ಅವಾಗ ಸಹಿತ ಇದು ಸೇಮ್ ಬರ್ತೈತಿ. ಸೊ ಬರ್ತೈತಿ ಇಲ್ಲ ಅಂತಂದ ಹೇಳಿ ಚೆಕ್ ಮಾಡ್ರಿ, ನಿಮ್ಮ ಆನ್ಸರ್ ಬರ್ತೈತಿ ಇಲ್ಲ ಅಂತಂದ ಹೇಳಿ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ. ಓಕೆ ರೈಟ್. ನಂತರ 34ನೆಯ ಪ್ರಶ್ನೆ ಏನದ ನೋಡ್ರಿ, 4 -3 ಮತ್ತು 8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಸೊ ಇದಕ್ಕೆ ಏನ್ ಮಾಡಿದ್ದ ಅಂತಂದ್ರೆ ನಮ್ಗ ಅನುಪಾತವನ್ನ ಕಂಡುಹಿಡಿ ಅಂತಂದ ಹೇಳಿದ್ರು. ಈಗ ಅನುಪಾತ ಕೊಟ್ಟಾರ, ಆ ಒಂದು ಬಿಂದುವನ್ನ ನಮ್ ಕಂಡುಹಿಡ್ರಿ ಅಂತ ಹೇಳಕತ್ತಾರ, ಅದರ ನಿರ್ದೇಶಾಂಕಗಳನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ಸರಿ ಬರ್ರಿ ಅದನ್ನ ನೋಡೋಣಂತ. ಸರಿ, ಮೊದ್ಲೇನ್ ಮಾಡೋಣ, ಒಂದ್ ಲೈನ್ ಹಾಕೊಂಡ್ರಿ. ಈ ಬಿಂದು ಎ ಆಗಿರ್ಲಿ, ಎ ಬಿಂದು ಏನೈತ್ರಿ ಅಲ್ಲಿ 34 ಲೆಕ್ಕ. ಎ ಬಿಂದು ಏನೈತ್ರಿ 4 -3 ಐತಿ. ಓಕೆ, ಒಂದೇ ಬಿಂದು 4 -3 ಐತಿ. ಇನ್ನೊಂದು ಬಿ ಬಿಂದು ಏನೈತ್ರಿ ಅಲ್ಲಿ 8 5 ಐತಿ. ಸರಿನಾ? 8 5. ಈ ಒಂದು ಬಿಂದು ಇದು ಇದನ್ನ ಏನ್ ಮಾಡಕತ್ತಿ ಅಂತಂದ್ರ ಒಂದು ಸಿ ಅನ್ನುವಂತ ಬಿಂದು ಇದು 3:1 ಅನುಪಾತದೊಳಗ ಇದನ್ನ ವಿಭಾಗಿಸಾಗತೈತಿ. ಓಕೆ, ಸೊ ಸಿ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೀರಿ ಅಂತಂತಂದ್ರೆ ನಾವು ಏನ್ ಮಾಡ್ತೇವಿ ಅಂತಂದ್ರೆ ನಮ್ಗೆ ಸೂತ್ರ ಗೊತ್ತೈತಿ ಏನ್ರಿ, ಸಿ ಬಿಂದುವಿನ ನಿರ್ದೇಶಾಂಕಗಳು ಏನ್ರಿ, ಓಕೆ ಸರಿ, ಸಿ ಬಿಂದುವಿನ ನಿರ್ದೇಶಾಂಕಗಳು m2 ಸಾರಿ ಓಕೆ ರೈಟ್, ಸರಿ ಕರೆಕ್ಟ್ ಅದ್ರಿ. m2 x1 ಪ್ಲಸ್ m1 x2. ಓಕೆ, ಸ್ವಲ್ಪ ಹಿಂದೆ ಮುಂದೆ ಬರೀಲಿಕ್ಕತ್ತೀವಿ, ತೊಂದರೆ ಇಲ್ಲ. m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಸರಿನಾ? m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು x ನಿರ್ದೇಶಾಂಕ. ಇಲ್ಲಿ ಮುಂದೆ y ನಿರ್ದೇಶಾಂಕ ಅಂದ್ರೆ ಏನದ್ರಿ, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆನಾ? ಇಲ್ಲಿ ಬರೀ ಒಂದೇ ತಗೊಂಡಿದ್ವಲ್ರಿ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಅನುಪಾತ ಕಂಡುಹಿಡಿಬೇಕಾಗಿತ್ತು, ಅದರ ಸಂಬಂಧ ಒಂದೇ ತಗೊಂಡಿದ್ವಿ. ಆದ್ರೆ ನಮ್ಗೆ ಇದು ಬೇಕು, ಇದು ಬೇಕು, ಎರಡನ್ನೂ ನಾವಿಲ್ಲಿ ಕಂಡುಹಿಡಿಬೇಕಾಗಿತ್ತು. ಓಕೆ ರೈಟ್. ಸೊ ನಾನು ಸೆಪರೇಟ್ ಆಗಿ ಮಾಡ್ಕೋತೇನ್ರಿ ಜಾಗ ಇಲ್ಲಿ ಸಾಲುಗಳು ಸರವಾಗಿ. ಓಕೆ, m1 x2, m1 ಅಂದ್ರೆ ಏನದ್ರಿ 3 ಅದ, x2 ಅಂದ್ರೆ ಏನದ್ರಿ 8 ಅದ. 3 ಗುಂಡ್ಲೆ 8 ಪ್ಲಸ್ m2 ಅಂದ್ರೆ ಏನೈತ್ರಿ 1 ಅದ, x1 ಅಂದ್ರೆ ಏನೈತ್ರಿ 4 ಐತಿ. 1 ಗುಂಡ್ಲೆ 4 ಬಾಗ್ಲೆ m1 ಪ್ಲಸ್ m2 ಅಂದ್ರೆ 3 ಪ್ಲಸ್ 1 ಆಗ್ಬೋದಾ? ಸರಿ, ಇದು ಒಂದು ಏನಪ್ಪಾ ಅಂದ್ರೆ x ನಿರ್ದೇಶಾಂಕ ಆಗಿತ್ತು. ರೈಟ್. y ನಿರ್ದೇಶಾಂಕ m1 y2 3 ಗುಂಡ್ಲೆ 5 ಪ್ಲಸ್ 1 ಗುಂಡ್ಲೆ -3 ಬಾಗ್ಲೆ m1 ಪ್ಲಸ್ m2 3 ಪ್ಲಸ್ 1. ಓಕೆ, ಇಲ್ಲಿ ನಾವು ಬ್ರಾಕೆಟ್ ಬರೆಯುವಂತ ಉದ್ದೇಶ ಏನಂದ್ರೆ ಅಲ್ಲಿ ಮೈನಸ್ ಐತ್ರಿ. ಒಂದ್ ವೇಳೆ ನಾವು ಬ್ರಾಕೆಟ್ ಬರಲಿಲ್ಲ ಅಂದ್ರೆ ಅದು ಅರ್ಥ ಕೇಳುತ್ತೆ, ಹಂಗಾಗಿ ನಾವು ಅದನ್ನ -3 ಅನ್ನ ಬ್ರಾಕೆಟ್ ಒಳಗೆ ಇಡಬೇಕಾಗ್ತದೆ. ಓಕೆ ರೈಟ್. ಸರಿ, ಮುಂದೆ ಲೆಕ್ಕ ಏನಾಗುತ್ತೆ ನೋಡ್ರಿ. 3 8 24 ಪ್ಲಸ್ 4 1 4 ಬಾಗ್ಲೆ 3 1 4 5 3 15. ಇಲ್ಲಿ ಏನದ್ರಿ ಪ್ಲಸ್ 1 ಅದ, ಇಲ್ಲಿ -3 ಅದ. ಮೊದ್ಲೇಕ 1 3 3 ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗತ್ರಿ ಮೈನಸ್ ಆಗತ್ತ. -3 ಬಾಗ್ಲೆ 4. 24ಕ್ಕೆ 4 ಸೇರಿದ್ರೆ ಏನಾಗತ್ರಿ 28 ಆಗ್ತತಿ. 28 ಬಾಗ್ಲೆ 4. 15ರೊಳಗೆ 3 ಹೋದ್ರೆ ಏನಾಗತ್ರಿ 12 ಆಗುತ್ತಾ. 12 ಬಾಗ್ಲೆ 4. 4 1 4 4 7 28 4 1 4 4 3 12 ಅಂದ್ರೆ ಆ ಒಂದು ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ 7 3 ಆಗಿರ್ತಾವ. ಯಾವ ಬಿಂದು ರೀ, ಯಾವ ಬಿಂದು ಅಂತಂದ್ರ ಈ ಎರಡು ಬಿಂದುಗಳನ್ನ ಜೋಡಿಸುವಂತಹ ರೇಖೆಯನ್ನ 3:1 ಬಿಂದು ಒಳಗ 3:1 ಒಳಗ ಛೇದಿಸುವಂತಹ ಒಂದು ಬಿಂದು ಏನ್ ಬರ್ತಲ್ಲ ಅದರ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ 7 3 ಆಗಿರ್ತಾವ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 35 36 ಮತ್ತು 37ನೇ ಲೆಕ್ಕಗಳು ಏನದಾವ್ರಿ, ಈ ಸೆಕ್ಷನ್ ಫಾರ್ಮುಲಾ ಭಾಗ ಪ್ರಮಾಣ ಸೂತ್ರವನ್ನ ಬಳಸ್ಕೊಂಡು ಮಾಡುವಂತಹ ಲೆಕ್ಕಗಳದಾವು. ಸೇಮ್ ಇರೋದಕ್ಕ ನಾವು ಬಿಡ್ತಾ ಇದ್ದೀನಿ, ಅವನ್ನ ನೀವು ಟ್ರೈ ಮಾಡ್ರಿ. ಓಕೆನಾ? ರೈಟ್. ಅವನ್ ಬಿಟ್ಟು ನೆಕ್ಸ್ಟ್ 38ನೇ ಲೆಕ್ಕ ಸ್ವಲ್ಪ ಡಿಫ್ರೆಂಟ್ ಅದ ನೋಡ್ರಿ. ಏನದ್ರಿ, ಎಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ
2 - 3 ಮತ್ತು ಬಿ ಯು 1 4 ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ್ರಿ. ಓಕೆ ಸರಿ, ಅವ್ರೇನ್ ಕೊಟ್ಟಾರ ಅದನ್ನ ನಾವು ನೀಟಾಗಿ ಇಲ್ಲಿ ಅದನ್ನ ಚಿತ್ರ ಬೇಕಾಗಿತ್ತಂದ್ರೆ ಚಿತ್ರ ತಕೊಳ್ಳೋಣ ಅಂತ. ಓಕೆ ಸೊ ಇಲ್ಲಿ ವೃತ್ತದ ಬಗ್ಗೆ ಹೇಳಕತ್ತಾರ ಅಂತಂದ್ರೆ ವೃತ್ತದ ಚಿತ್ರ ತೆಗೆದುಕೊಳ್ಳೋಣ ಅಂತ್ರಿ. ಓಕೆ ಒಂದು ವೃತ್ತದ, ಓಕೆ ಸೊ ವೃತ್ತಕ್ಕೆ ಏನಪ್ಪಾ ಅಂತಂದ್ರೆ ಒಂದು ವ್ಯಾಸ ಅದ ರೀ. ವ್ಯಾಸ ಅಂದ್ರೆ ಏನ್ರಿ? ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವಂತ ಜಾಕ ನಾವೇನಂತ ಕರಿತೀವ್ರಿ? ವ್ಯಾಸ ಅಂತ ಕರಿತೀವಿ. ಆ ವ್ಯಾಸ ಏನೈತಿ ಅಂದ್ರ ಎ ಬಿ ಐತಿ. ಮುಂದುವರೆ ಅವ್ರು ಏನ್ ಹೇಳಕತ್ತಾರ್ರಿ? ಬಿ ಬಿಂದು ಏನೈತಿ ಅಂತಂದ್ರ ಓಕೆ ವೃತ್ತ ಕೇಂದ್ರ 2 - 3 ಅದ. ಸಾರಿ, ಮೊದ್ಲೇಕ ವೃತ್ತ ಕೇಂದ್ರ ಕೊಟ್ಟಾರ, ಇದೇನೈತ್ರಿ? 2 - 3 ಐತಿ. ಆ ನಂತರ ಬಿ ಏನೈತಿ ಅಂತಂದ್ರ 1 4 ಐತಿ. ನಂತರ ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇದರ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂದ್ರೆ ಇದನ್ನ ನಾವು ಎಕ್ಸ್ ವೈ ಅಂತ ತಗೊಳ್ಳೋಣಂತ್ರಿ. ಓಕೆ ಸೊ ಇದರ ಎ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕ್ರಿ. ಈಗ ನಮ್ಗೆ ಏನ್ ಗೊತ್ತ್ರಿ? ಎ ಬಿ ಅನ್ನೋದು ಒಂದು ವ್ಯಾಸ ಅಂತ ಕೊಟ್ಟಿದ್ದಾರೆ. ಓಕೆ ಹಾಗಾದ್ರೆ ಇಲ್ಲಿ ಒ ಎ ಮತ್ತು ಒ ಬಿ ಏನಾಗಿರ್ತಾವ್ರಿ? ಎರಡು ಸಮ ಇರ್ತಾವ, ಬೇರೆ ಬೇರೆ ಆಗಿರ್ತಾವ? ಸಮ ಇರ್ತಾವು. ಹಂಗಂದ್ರೆ ಇದಕ್ಕ ಇದು ಸಮ ಇರ್ತತಿ. ಯಾಕ್ರಿ? ಒ ಎ ಮತ್ತು ಒ ಬಿಗಳು ತ್ರಿಜ್ಯಗಳದಾವು. ಹಂಗಂದ್ರ ಈ ಓ ಬಿಂದು ಏನಾಗಿರ್ತೈತಿ ಅಂದ್ರ ಇವು ಎರಡರದ್ದು ಮಧ್ಯ ಬಿಂದು ಆಗಿರ್ತೈತಿ. ಏನಾಗಿರ್ತೈತ್ರಿ? ಇಲ್ಲಿ ವೃತ್ತ ಕೇಂದ್ರ ಆ ವ್ಯಾಸದ ಮಧ್ಯ ಬಿಂದು ಆಗಿರ್ತೈತಿ. ಹಾಗಾದ್ರೆ ನಮಗ್ ಗೊತ್ತೈತಿ ಏನಂತಂದ್ರ ಓ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ? x1 + x2 / 2 ಆನಂತರ y1 + y2 / 2 ಆಗಿರ್ತಾವು. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ x1 + x2 / 2 x ನಿರ್ದೇಶಾಂಕ ಏನೈತ್ರಿ? 2 ಐತಿ. y ನಿರ್ದೇಶಾಂಕ ಏನೈತ್ರಿ? -3 ಐತಿ. ಆಗ್ಬೋದಾ? ರೈಟ್ ಸರಿ. ಹಾಗಾದ್ರೆ ನಾನೇನ್ ಮಾಡ್ತೇನ್ರಿ? ಇಲ್ಲಿ x1 + x2 ಅಂತಂದ್ರೆ ಏನ್ ಬರ್ತ್ರಿ? ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಸೊ x1 y1 ಅಂದ್ರೆ ಏನಂದ್ರೆ x ಅದ, ಇಲ್ಲಿ x2 ಅಂದ್ರ 1 ಅದ. ಹಂಗಂದ್ರೆ ನಾವೇನ್ ತಗೊಳ್ಳೋಣ ಅಂತಂದ್ರ ಏನ್ರಿ? x + 1 / 2 ಆ ನಂತರ y1 + y2 ಇದು y1 ಇದು y2 ಅಂದ್ರೆ y + 4 y + 4 / 2 2 - 3. 2 - 3. ನಾವು ಮೊದಲಕ್ಕೆ ಏನ್ ಮಾಡ್ತಿದ್ವಿ ಅಂತಂದ್ರ ಈ ಬಿಂದು ಗೊತ್ತಿರ್ತಿದ್ವು. ನಾವು ಈ ಎರಡು ಬಿಂದುಗಳನ್ನ ಬಳಸ್ಕೊಂಡು ಈ ಎರಡು ನಿರ್ದೇಶಾಂಕಗಳನ್ನ ಕಂಡುಹಿಡ್ತಿದ್ವಿ. ಆದ್ರೆ ಈಗ ಏನಪ್ಪಾ ಅಂತಂದ್ರ ಈ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನ ಕೊಟ್ಟಾರ, ನಾವು ಎಕ್ಸ್ ಮತ್ತೆ ವಾಯ್ ಬೆಲೆಗಳನ್ನ ಕಂಡುಹಿಡಿಬೇಕಾಗೈತಿ. ಉಲ್ಟಾ ಆಗ್ತದ್ರಿ. ಓಕೆ ರೈಟ್. ಸೊ ಮೊದಲು ಎಕ್ಸ್ ನಿರ್ದೇಶಾಂಕವನ್ನ ತಗೊಳ್ಳೋಣ ಅಂತ. ಏನ್ರಿ? x + 1 / 2 ಇದೇನದ್ರಿ? 2 ಅದ. ಇಲ್ಲಿ y ನಿರ್ದೇಶಾಂಕವನ್ನ ತಗೊಳ್ಳೋಣ ಅಂತ. y + 4 / 2 y + 4 / 2 -3. 2 ಬಲಗಡೆ ಹೋಗ್ಲಿ, ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಗುಂಡ್ಲೆ ಆಗತ್ತ. x + 1 2 / 2 ಈ ಕಡೆ ಹೋದ್ರೆ ಗುಂಡ್ಲೆ 2 ಆಗತ್ರಿ. ಸರಿನಾ? x + 1 2 2 4. 1 ಬಲಗಡೆ ಹೋದ್ರೆ ಏನಾಗತ್ರಿ? -1 ಆಗತ್ರಿ. 4 - 1 ಅಂದ್ರೆ 4 ಒಳಗೆ 1 ಹೋದ್ರೆ ಏನು ಅಂತಂದ್ರೆ 3. ಇದು ಎಕ್ಸ್ ನಿರ್ದೇಶಾಂಕ. ಯಾವ್ದ್ರಿ? ಇಲ್ಲದಲ್ಲ, ಇದ್ರದ್ದು ಎಕ್ಸ್ ನಿರ್ದೇಶಾಂಕ. ಓಕೆ ಇಲ್ಲಿ 2 ಬಲಗಡೆ ಹೋದ್ರೆ ಏನಾಗತ್ರಿ? ಗುಂಡ್ಲೆ 2 ಆಗತ್ತ. y + 4 -3 ಗುಂಡ್ಲೆ 2. ಓಕೆ y + 4 -3 ಗುಂಡ್ಲೆ 2 ಅಂದ್ರೆ 2 3 6 -6 ಆಗುತ್ತೆ. 4 ಬಲಗಡೆ ಹೋದ್ರೆ ಏನಾಗತ್ರಿ? -4 ಆಗುತ್ತೆ. -6 -4 -6 -4 ಅಂದ್ರೆ ಏನ್ರಿ? -10 ಆಗುತ್ತೆ. ಅಂದ್ರೆ ಈ ಎ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ ಅಂತಂದ್ರ 3 - 10 ಆಗಿರ್ತಾವ. ಓಕೆನಾ? ರೈಟ್. ಇದು ನಮ್ಮ 38ನೇ ಲೆಕ್ಕ ಆಗಿತ್ತು. ನಂತರ 39ನೇ ಲೆಕ್ಕ ಏನಂದ್ರೆ ನೋಡ್ರಿ, ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ 2 4 ಮತ್ತು ಬಿ 2 8 ಬಿಂದುಗಳು ವ್ಯಾಸ ಎ ಬಿಯ ಅಂತ್ಯ ಬಿಂದುಗಳಾಗಿವೆ. ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇದ್ರ ಉಲ್ಟಾ ಅವ್ರೇನ್ ಕೊಟ್ಟಾರಿ? ಎ ಮತ್ತು ಬಿ ಬಿಂದುಗಳನ್ನು ಕೊಟ್ಟಾರ. ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನ ಕಂಡುಹಿಡಿ ಅಂತ ಹೇಳಿದಾರ್ರಿ. ಓಕೆನಾ? ರೈಟ್. ಬರ್ರಿ ಅದನ್ನ ನೋಡೋಣ ಅಂತ ಲೆಕ್ಕ ಏನಾಗುತ್ತೆ ಅಂತ ಹೇಳಿ. ಸೊ ಮೊದಲು ಏನ್ ಮಾಡೋಣ ಅಂದ್ರೆ ಒಂದು ವೃತ್ತವನ್ನ ತಕೊಳ್ಳೋಣ. ರೈಟ್ ಸರಿ. ಇದರದ ವ್ಯಾಸ ಎ ಬಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ಬೇಕು. ಸರಿನಾ? ಎ ಬಿ ಇದು ವೃತ್ತ ಕೇಂದ್ರ ಏನಾಗಿರ್ಲಿ ಓ ಆಗಿರ್ಲಿ. ಎ ಮತ್ತೆ ಬಿ ಬಿಂದುಗಳನ್ನ ಅವರು ಕೊಟ್ಟಿದ್ದಾರೆ. ಏನ್ ಕೊಟ್ಟಾರ ನೋಡ್ರಿ? 2 4 2 8. ಇದೇನಂತಂದ್ರೆ 2 4 ಐತಿ. ಇದೇನಂತಂದ್ರೆ 2 8 ಐತಿ. ಸರಿನಾ? ಓಕೆ ರೈಟ್. ಸೊ ಇದ್ರದ್ದು ಏನಾಗಿರ್ಲಿ ಅಂದ್ರೆ ನಿರ್ದೇಶಾಂಕಗಳು ಎಕ್ಸ್ ವೈ ಆಗಿರ್ಲಿ.
ಓಕೆ, ಸೊ ಓ ಬಿಂದುವಿನ ನಿರ್ದೇಶಾಂಕಗಳನ್ನ ಹೇಳ್ರಿ ಅಂತಂತಂದ್ರೆ ಇದೇನಾಗತ್ತಂದ್ರೆ ಇಲ್ಲಿ ಓ ಎ ಈಕ್ವಲ್ ಟು ಓ ಬಿ ಆಗಿರ್ತೈತಿ. ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಈ ಓ ಬಿಂದು ಅನ್ನೋದು ಏನಾಗಿರ್ತೈತಿ ಅಂದ್ರೆ ಎ ಬಿ ಯ ಮಧ್ಯ ಬಿಂದು ಆಗಿರ್ತೈತಿ. ಓಕೆ, ಸೊ ಎ ಬಿ ಯ ಮಧ್ಯ ಬಿಂದು ಆಗೈತಿ ಅಂತಂತಂದ್ರೆ ನಾವು ಮಧ್ಯ ಬಿಂದು ಸೂತ್ರವನ್ನ ಹಾಕ್ತೇವಿ. ಅದೇನಂತಂದ್ರೆ x1 ಪ್ಲಸ್ x2 ಭಾಗ್ಲೆ 2 ಆ ನಂತರ y1 ಪ್ಲಸ್ y2 ಭಾಗ್ಲೆ 2. x1 ಪ್ಲಸ್ x2 ಅಂದ್ರೆ x1 y1 ಇದಾಗಿರ್ಲಿ, ಇದು x2 y2 ಆಗಿರ್ಲಿ. ಹಾಗಾದ್ರೆ 2 ಪ್ಲಸ್ 2 ಭಾಗ್ಲೆ 2 ಕಾಮ y1 ಪ್ಲಸ್ y2 4 ಪ್ಲಸ್ 8 ಭಾಗ್ಲೆ 2. ಓಕೆ, ಸೊ 2 2 4 ಭಾಗ್ಲೆ 2 4 8 12 ಭಾಗ್ಲೆ 2. ಓಕೆನಾ, 2 1 2 2 2 4 2 1 2 2 6 12. ಹಾಗಾದ್ರೆ ಓ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ ಅಂದ್ರೆ 2 6 ಆಗಿರ್ತಾವು. ಓಕೆನಾ, ರೈಟ್. ಸರಿ, ಇದು ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನಮ್ಗೆ ವೃತ್ತದ ಮೇಲೆ ಈ ರೀತಿಯಾಗಿ ಮಧ್ಯಬಿಂದು ಸೂತ್ರವನ್ನ ಬಳಸುವ ತರ ಏನಪ್ಪಾ ಅಂದ್ರೆ ಲೆಕ್ಕಗಳನ್ನ ಕೇಳಬಹುದು. ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರ್ರಿ, ಹುಷಾರಾಗಿ ನಾವು ಲೆಕ್ಕಗಳನ್ನ ಮಾಡ್ಬೇಕಾಗ್ತದೆ. ನಂತರ 40ನೇ ಲೆಕ್ಕ ಏನದ ನೋಡ್ರಿ, ಒಂದು ವೃತ್ತವು -7 ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ವೃತ್ತದ ಮೇಲೆ ಒಂದು ಬಿಂದು ಇದಾಗಿದೆ, ಮುಂದೆ ಹಾದು ಹೋಗುತ್ತದೆ. ಅದರ ಕೇಂದ್ರವು -5 4 ಆಗಿದ್ದರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಸರಿ, ಅವ್ರೇನ್ ಹೇಳಿದಾರ ಅದನ್ನ ನಾವಿಲ್ಲಿ ಹಾಕೊಳ್ಳೋಣ ಅಂತ. ಏನದರಿ, ಒಂದು ವೃತ್ತ ಐತಿ, ಒಂದು ವೃತ್ತ ಐತಿ. ಆ ವೃತ್ತ ಯಾವ ಬಿಂದು ಮೇಲೆ ಹಾದು ಹೊಂಟೈತಿ ಅಂತಂತಂದ್ರೆ -7 ಒಂದು ಬಿಂದು ಮೇಲೆ ಹಾದು ಹೊಂಟೈತಿ. ಓಕೆ, -7 1 -7 1 ನೀಟಾಗಿ ಬರಿಬೇಕು. -7 ಬಿಂದು ಮೇಲೆ ಹಾದು ಹೊಂಟೈತಿ. ಆ ನಂತರ ಅದರ ವೃತ್ತ ಕೇಂದ್ರ ಏನಾಗೈತಿ ಅಂತಂತಂದ್ರೆ -5 4 ಐತಿ. ಇದು ಓ ಆಗಿರ್ಲಿ, ಈ ಬಿಂದು ಏನಾಗಿರ್ಲಿ ಅಂತಂದ್ರೆ ಎ ಆಗಿರ್ಲಿ. ಓಕೆನಾ, ಸರಿ. ಮುಂದೆ ಅವ್ರು ಏನ್ ಕೇಳಾಕತ್ತೀರಿ, ಆಗಿದ್ದರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ವೃತ್ತದ ತ್ರಿಜ್ಯ ಅಂದ್ರೆ ಏನಾಗಿರ್ತೈತಿ, ಇಲ್ಲಿ ಓ ಎ ಆಗಿರ್ತೈತಿ. ಓಕೆ, ಸೊ ಓ ಎ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಅಂದ್ರೆ ನಾವಿಲ್ಲಿ ಏನ್ ಹೇಳ್ರಿ, ಅವರು ಈ ಎರಡೂ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಈ ರೀತಿಯಾಗಿ ಹೇಳಕತ್ತಾರ. ಓಕೆನಾ, ಸರಿ. ಹಾಗಾದ್ರೆ ಇದಕ್ಕೆ ನಾವು ಯಾವ ಸೂತ್ರ ಹಾಕ್ತೇವೆ ಅಂತಂದ್ರೆ ದೂರ ಸೂತ್ರ ಹಾಕ್ತೇವಿ. ಸೊ ದೂರ ಸೂತ್ರ ಏನು ಅಂತಂತಂದ್ರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ವರ್ಗಮೂಲ. ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ನಾನು ನಿಮ್ ಪ್ರತಿ ಸಲ ಹೇಳ್ತೀನಿ, ದೂರ ಸೂತ್ರದೊಳಗ ಈ ಬಿಂದುಗಳು ಆ ಕಡೆ ಈ ಕಡೆ ಆದ್ರೆ ತೊಂದರೆ ಇಲ್ಲ, ನಡಿತೈತಿ. ಇದನ್ನ x1 y1 ಇದನ್ನ x2 y2 ಅಂತ ತಗೊಂಡ್ರ ಸಮಸ್ಯೆ ಇಲ್ಲ, ಉತ್ತರ ಸೇಮ್ ಬರ್ತದ್ರಿ. ಓಕೆ, ದಿಸ್ ಇಸ್ ಈಕ್ವಲ್ ಟು x2 - x1. x2 ಅಂದ್ರೆ -7 ಮೈನಸ್ x1 ಅಂದ್ರೆ -5 ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ y2 - y1 1 - 4 ಸ್ಕ್ವೇರ್. ಓಕೆ, ರೈಟ್. ಸೊ ಮುಂದುವರೆದ್ರೆ ಇಲ್ಲೇನಾಗತ್ರಿ, ಮೊದ್ಲೇಕ ಈ ಬ್ರೊಕೆಟ್ ಅನ್ನ ತೆಗಿಯೋಣ. -7 ಮೈನಸ್ ಇಂಟು ಮೈನಸ್ ಅಂದ್ರೆ +5 ಸ್ಕ್ವೇರ್ ಪ್ಲಸ್ 1 - 4 ಅಂದ್ರೆ ಏನ್ ಬರ್ತ್ರಿ, -3 ಬರ್ತೈತಿ. -3ರ ವರ್ಗ, ಸರಿನಾ? ಸ್ಕ್ವೇರ್ ರೂಟ್ -7 + 5 -7 + 5 ಅಂದ್ರೆ ಏನ್ ಬರ್ತ್ರಿ, ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕರಿತೀವಿ. 7ರೊಳಗ 5 ಹೋದ್ರೆ 2, ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಮೈನಸ್ ಐತಿ. -2 ಸ್ಕ್ವೇರ್ ಪ್ಲಸ್ -3 ಸ್ಕ್ವೇರ್ ಅಂದ್ರೆ ಏನಾಗ್ತ್ರಿ, +9 ಬರ್ತೈತಿ. ಏನ್ರಿ, ದಟ್ ಇಲ್ಲಿ 3 3 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರ್ತೈತಿ. -3 ಇಂಟು -3. ಓಕೆನಾ, -2ರ ವರ್ಗ ಏನಾಗಿರ್ತೈತ್ರಿ, ಇದು +4 ಆಗ್ತೈತಿ, +9. ಓಕೆನಾ, 9 4 13. 13ರ ವರ್ಗಮೂಲ ಇದು ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಆಗಿರ್ತೈತಿ. √13 ಮಾನಗಳು ಏನು ಅಂತಂತಂದ್ರೆ ಓ ಎ ನಡುವಿನ ದೂರ ಆಗಿರ್ತೈತಿ. ಸರಿನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡುವಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.